ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ NXT ಬಗ್ಗೆ ಮಾತಾಡಬೇಕು. ಲಿಟರಲಿ ಗೈಸ್, NXT ಅಲ್ಲಿ ನಮ್ಮ ಗ್ರೇಸನ್ ವಾಲರ್ ಹಾಗೆ ಆಸ್ಟನ್ ಥಿಯರಿ ಅವರ ಬ್ರೇಕಪ್ ಟೀಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಪ್ಪ ಅಂದ್ರೆ NXT ಯ ವೇಜನ್ಸ್ ಡೇಗೆ WWE ಅವರು NXT ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಒಬಾಫೆಮಿ, ಗ್ರೇಸನ್ ವಾಲರ್ ಹಾಗೆ ಆಸ್ಟನ್ ಥಿಯರಿ ಅವರ ನಡುವೆ. ಸೊ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಇಬ್ರು ಕೂಡ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ. ಸೊ ಇವರ ನಡುವೆ ಒಂದು ಬ್ರೇಕಪ್ ಆಂಗಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಎಂಡಿಂಗ್ ಅಲ್ಲಿ ಇವರಿಬ್ರು ಕೂಡ ಒಂದಾಗಿ ಒಬಾಫೆಮಿ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಇವರಿಬ್ಬರ ಬ್ರೇಕಪ್ ಆಂಗಲ್ಸ್ ಗಳ ಟೀಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಗ್ರೇಸನ್ ವಾಲರ್ ಶೋ ಅಲ್ಲೂ ಕೂಡ ಕ್ರೌಡ್ ಚಾಂಟ್ ಮಾಡ್ತಾ ಇರುತ್ತೆ ನಮ್ಮ ಆಸ್ಟನ್ ಥಿಯರಿ ಅವರಿಗೆ ಗ್ರೇಸನ್ ವಾಲರ್ ಅವರಿಂದ ದೂರ ಆಗಿ ಅಂತ. ಅಂಡ್ ಕ್ರೌಡ್ ಆಸ್ಟನ್ ಥಿಯರಿ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದೆ NXT ಅಲ್ಲಿ. ಸೊ ಆಸ್ಟನ್ ಥಿಯರಿ ಅವರು ಗ್ರೇಸನ್ ವಾಲರ್ ಅವರಿಂದ ದೂರ ಆದ್ರೇನೆ ಚೆನ್ನಾಗಿರುತ್ತೆ, ಅವರ ಭವಿಷ್ಯನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಆಸ್ಟನ್ ಥಿಯರಿ ಅವ್ರನ್ನ WWE ಅವರು ಈಸಿಯಾಗಿ ನೆಕ್ಸ್ಟ್ ಫೇಸ್ ಆಗಿ ಆರಾಮಾಗಿ ಬುಕ್ ಮಾಡಬಹುದು. ಅಂಡ್ ಅಪ್ಡೇಟ್ಗಳು ಕೂಡ ಬರ್ತಾ ಇತ್ತು ಆಸ್ಟನ್ ಥಿಯರಿ ಅವರ ಫೇಸ್ ಟರ್ನ್ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಅದರ ಪ್ರಾರಂಭ ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ NXT ಚಾಂಪಿಯನ್ಶಿಪ್ ಗೆ ಗ್ರೇಸನ್ ವಾಲರ್ ಹಾಗೆ ಆಸ್ಟನ್ ಥಿಯರಿ ಹಾಗೆ ಒಬಾಫೆಮಿ ಅವರು ಕಂಪೀಟ್ ಮಾಡ್ತಾ ಇದ್ದಾರೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ ಗೈಸ್, ಇವತ್ತಿನ NXT ಅಲ್ಲಿ ನಮಗೆ ಫೈನಲಿ ರಿಕ್ಕಿ ಸ್ಟಾರ್ಕ್ ಅವರ WWE ಡೆಬ್ಯೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ತಾನೇ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ, ರಿಕ್ಕಿ ಸ್ಟಾರ್ಕ್, ರೂಸೆವ್ ಹಾಗೆ ಮಲಕಾಯ ಬ್ಲಾಕ್ ಅವರ AEW ಕಾಂಟ್ರಾಕ್ಟ್ ಅಫಿಷಿಯಲ್ ಆಗಿ ಎಂಡ್ ಆಗಿದೆ. ಅಂಡ್ ಆದಷ್ಟು ಬೇಗ ಇವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಈಗ ನಮ್ಮ ರಿಕ್ಕಿ ಸ್ಟಾರ್ಕ್ ಅವರ ಡೆಬ್ಯೂ NXT ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ NXT ಗೆ ಬಂದು NXT ಈಗ ನೆಕ್ಸ್ಟ್ ರೆಸ್ಲಿಂಗ್ ಫಿನಾಮಿನಾ ಆಗಲಿದೆ. ಅಂಡ್ ಅದಕ್ಕೆ ಒಬ್ಬ ಅದ್ಭುತವಾದ ಸೂಪರ್ ಸ್ಟಾರ್ ಬೇಕಿತ್ತು. ಅಂಡ್ ಈಗ ನಾನು ಬಂದಿದ್ದೀನಿ ಅಂತಾನು ಕೂಡ ನಮ್ಮ ರಿಕ್ಕಿ ಸ್ಟಾರ್ಕ್ ಅವರು ಹೇಳಿದ್ದಾರೆ. ನೋಡೋಣ ಗೈಸ್ ನಮ್ಮ ರಿಕ್ಕಿ ಸ್ಟಾರ್ಕ್ ಅವರ ಬುಕ್ಕಿಂಗ್ NXT ಅಲ್ಲಿ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇವರು WWE ಯ ಫ್ಯೂಚರ್ ಆಗ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಸೊ ರಿಕ್ಕಿ ಸ್ಟಾರ್ಕ್ ಅವರು ಬಂದಿದ್ದಾರೆ. ಸೊ ಆದಷ್ಟು ಬೇಗ ನಮ್ಮ ಅಲಿಸ್ಟರ್ ಬ್ಲಾಕ್ ಹಾಗೆ ರೂಸೆವ್ ಅವರ ಎಂಟ್ರಿ ಕೂಡ WWE ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೆನ್ನೆಯ ಮಂಡೇ ನೈಟ್ ರೋ ಬಗ್ಗೆ. ನಿನ್ನೆ ಮಂಡೇ ನೈಟ್ ರೋ ಹೇಗಿತ್ತು ಅಂತ ನೀವೆಲ್ಲರೂ ಕೂಡ ನೋಡೇ ಇರಬಹುದು. ಮೇನ್ ಇವೆಂಟ್ ಅಲ್ಲಿ ನಮಗೆ ರೇ ಮಿಸ್ಟೀರಿಯೋ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫೈಯಿಂಗ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರು ರೇ ಮಿಸ್ಟೀರಿಯೋ ಅವರನ್ನ ಸೋಲಿಸಿ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿ ರಿಂಗ್ ನ ಲೀವ್ ಮಾಡಬೇಕಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವರು ಬಂದು ರೇ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಎಂಡಿಂಗ್ ಸೀಕ್ವೆನ್ಸ್ ಎಲ್ಲ ಆದ್ಮೇಲೆ ಮುಂದೆನೂ ಕೂಡ ಮಂಡೇ ನೈಟ್ ರೋ ಕಂಟಿನ್ಯೂ ಆಗುತ್ತೆ. ಸೊ ಆ ಫೇರ್ ಅಲ್ಲಿ ಮಂಡೇ ನೈಟ್ ರೋ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ನ್ಯೂ ಡೇ ಅವರು ಬಂದು ರೇ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಇಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರನ್ನ ಕಾಪಾಡೋದಕ್ಕೆ ಡ್ರ್ಯಾಗನ್ ಲೀ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರ್ಯಾಗನ್ ಲೀ ಅವರು ಬಂದು ಸ್ವಲ್ಪ ಕಾಪಾಡ್ತಾರೆ. ಬಟ್ ನಮ್ಮ ನ್ಯೂ ಡೇ ಅವರು ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿ ಡ್ರ್ಯಾಗನ್ ಲೀ ಹಾಗೆ ರೇ ಮಿಸ್ಟೀರಿಯೋ ಇಬ್ರು ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ರೆಫ್ರೀಸ್ ಆಗಿರ್ಬೋದು, ಅಫಿಷಿಯಲ್ಸ್ ಗಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ಇವ್ರನ್ನೆಲ್ಲರನ್ನು ಕೂಡ ದೂರ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಹೋಗ್ಬೇಕಾದ್ರೆ ನಮ್ಮ ರೇ ಮಿಸ್ಟೀರಿಯೋ ಅವರ ಕಾಲ್ನ ರಿಂಗ್ ಪೋಸ್ಟ್ ಗೆ ಸಿಕ್ಸಿ ನಮ್ಮ ಝೇವಿಯರ್ ವುಡ್ಸ್ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರು ಸೇರ್ಕೊಂಡು ಆ ಒಂದು ಕಾಲಿಗೆ ಸ್ಟೀಲ್ ಚೇರ್ ಅಲ್ಲಿ ಅಟ್ಯಾಕ್ ಮಾಡಿ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಪ್ರಾಬಬ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರಿಗೆ ಒಂದು ಇಂಜುರಿ ಆಂಗಲ್ ನ ತರ್ತಾರೆ ಅನ್ಕೋತೀನಿ. ಗೊತ್ತಿಲ್ಲ ಎಷ್ಟು ಸೀರಿಯಸ್ ಇಂಜುರಿ ಆಂಗಲ್ ನ ತಗೊಂಡು ಬರ್ತಾರೆ ಅಂತ. ಸೊ ಎಂಡಿಂಗ್ ಮೂಮೆಂಟ್ ಅಲ್ಲಿ ಈ ರೀತಿಯ ಒಂದು ಸಿನಾರಿಯೋ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಮಂಡೇ ನೈಟ್ ರೋ ಬಗ್ಗೆನೇ. ನಿಮ್ಗೆ ಗೊತ್ತಿರಬಹುದು ಮಂಡೇ ನೈಟ್ ರೋ ಅಲ್ಲಿ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್ ಅಂಡ್ ರಾಕೈಲ್ ವರ್ಸಸ್ ಸಿಯೋಸ್ಕೈ ಹಾಗೆ ಡಕೋಟಾ ಕೈ ಅವರ ನಡುವೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರಿಗೆ ರಕ್ತ ಕೂಡ ಬರುತ್ತೆ. ಅಂಡ್ ಅದಾದ್ಮೇಲೆ ನಾನು ಅಲ್ಲೇ ತಿಳಿಸಿದ್ದೆ ನಮ್ಮ ಲಿವ್ ಮಾರ್ಗನ್ ಅವರ ಕಣ್ಣ ಹತ್ರ ಓಪನ್ ಆಗಿದೆ ಅಂತ. ಅಂಡ್ ಈಗ ನಮ್ಮ ಲಿವ್ ಮಾರ್ಗನ್ ಅವರು ಕೆಲವೊಂದಷ್ಟು ಫೋಟೋಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅಂಡ್ ಓಪನ್ ಆಗಿರೋದು ಅವರಿಗೆ ಖುಷಿ ತರ್ತಾ ಇದೆಯಂತೆ. ಸೊ ನಾನು ಕೆಲಸ ಮಾಡಿರೋದ್ರಲ್ಲಿ ನನಗೆ ಇಷ್ಟು ಏಟ್ ಆಗಿದೆಯಲ್ಲ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ಖುಷಿಯಿಂದ ಕ್ಲೋಸ್ ಅಪ್ ಅಲ್ಲೆಲ್ಲ ಆ ಒಂದು ವಿಡಿಯೋನ ತೋರಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಏನೇ ಆಗ್ಲಿ ಗೈಸ್, ಅಷ್ಟು ಡೀಪ್ ಕಟ್ ಆಗಿದ್ರು ಕೂಡ ಇಷ್ಟೊಂದು ಎನರ್ಜೆಟಿಕ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಇದ್ದಾರೆ ಅಂದ್ರೆ ಈ ಒಂದು ಬಿಸ್ನೆಸ್ ನ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಇದ್ರಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಬಿಸ್ನೆಸ್ ನ ಪ್ರೀತಿ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸ್ವಲ್ಪ ನಮ್ಮ ಕಾರ್ಲಿಟಾ ಅವರ ಬಗ್ಗೆನೂ ಕೂಡ ಮಾತಾಡೋಣ. ರೀಸೆಂಟ್ ಆಗಿ ನಮ್ಮ ಕಾರ್ಲಿಟಾ ಅವರು WWE ಬಗ್ಗೆ ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಇಷ್ಟು ವರ್ಷ ನಮ್ಮ ಕಾರ್ಲಿಟಾ ಅವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಈಗ ತಾನೇ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಸೊ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ಇಷ್ಟು ವರ್ಷದಲ್ಲಿ ನೀವು AEW ಕಂಪನಿಗೆ ಹೋಗೋದಕ್ಕೆ ಚೂರು ಕೂಡ ಯೋಚನೆ ಮಾಡ್ಲಿಲ್ವಾ, ಅಥವಾ AEW ಕಂಪನಿಯಿಂದ ನಿಮಗೆ ಆಫರೇ ಬರ್ಲಿಲ್ವಾ ಅಂತ ಕೇಳಿದಾಗ ನಮ್ಮ ಕಾರ್ಲಿಟಾ ಅವರು ಹೇಳ್ತಾರೆ, ಇಲ್ಲ
ಇಲ್ಲ ನನಗೆ ಡಬ್ಲ್ಯೂ ನ ಬಿಟ್ಟು ಬೇರೊಂದು ಕಂಪನಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಸೊ ನಾನು ಕೇವಲ ಒಂದು ಕಂಪನಿಯ ಬಾಯ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ, ಅಂದ್ರೆ ನಾನು ಡಬ್ಲ್ಯೂಗೆ ಲಾಯಲ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಸೊ ಎಷ್ಟು ವರ್ಷ ಡಬ್ಲ್ಯೂ ಅವರು ನನ್ನ ಜೊತೆ ಇರ್ತಾರೋ ಅಷ್ಟು ವರ್ಷ ನಾನು ಡಬ್ಲ್ಯೂಯಲ್ಲೇ ಇರ್ತೀನಿ ಅಂತ ನಮ್ಮ ಕಾರ್ಲಿಟಾ ಅವರು ಡಬ್ಲ್ಯೂಗೆ ಲಾಯಲ್ ಆಗಿರೋದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಇದಕ್ಕೆ ಅವರಿಗೆ ಚಪ್ಪಾಳೆ ಕೂಡ ಜಾಸ್ತಿ ಸಿಗ್ತಾ ಇರುತ್ತೆ. ನೋಡೋಣ ಗೈಸ್, ನಮ್ಮ ಕಾರ್ಲಿಟಾ ಅವರ ಬುಕ್ಕಿಂಗು ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇದೆ, ಯಾಕಂದ್ರೆ ಈಸಿಯಾಗಿ ಅವ್ರನ್ನ ಮಿಡ್ ಕಾರ್ ಡಿವಿಷನ್ ಅಲ್ಲಿ ಸಖತ್ತಾಗಿ ಬುಕ್ ಮಾಡಬಹುದು. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಆಗಿರ್ಬೋದು, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಆಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ನಮ್ಮ ಕಾರ್ಲಿಟಾ ಅವರ ಕೈಗೆ ಈಸಿ ಆಗಿ ಕೊಡಬಹುದು. ಆದ್ರೂ ಕೂಡ ಡಬ್ಲ್ಯೂ ಅವರು ನಮ್ಮ ಕಾರ್ಲಿಟಾ ಅವ್ರನ್ನ ಅಷ್ಟೊಂದು ಸೀರಿಯಸ್ ಆಗಿ ಬುಕ್ ಮಾಡ್ತಾ ಇಲ್ಲ. ಸೊ ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಬಂದ್ರೆ ಪ್ರಾಬಬ್ಲಿ ನಮ್ಮ ಕಾರ್ಲಿಟಾ ಅವರ ಕರಿಯರ್ ಅಲ್ಲಿ ಏನಾದ್ರೂ ಆಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಮೇನ್ ಇವೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮೇನ್ ಇವೆಂಟ್ ಈಗಾಗಲೇ ಸೆಟ್ ಆಗಿದೆ. ಜೇ ಉಸೋ ಆಗಿ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ನಮಗೆ ರಸಲ್ ಮೇನಿಯಾ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಇದನ್ನ ಪ್ರಾಬಬ್ಲಿ ಡಬ್ಲ್ಯೂ ಅವರು ರಸಲ್ ಮೇನಿಯಾ ನೈಟ್ 1 ನ ಮೇನ್ ಇವೆಂಟ್ ಅಲ್ಲಾದ್ರೂ ಹಾಕಬಹುದು, ಅಥವಾ ರಸಲ್ ಮೇನಿಯಾ ನೈಟ್ 2 ನ ಮೇನ್ ಇವೆಂಟ್ ಅಲ್ಲಾದ್ರೂ ಹಾಕಬಹುದು. ಸೊ ಒಟ್ಟಿನಲ್ಲಿ ಮೇನ್ ಇವೆಂಟ್ ಸೆಟ್ ಆಗಿದೆ. ಸೊ ಡಬ್ಲ್ಯೂ ಅವರು ಯಾವಾಗಿಂದ ಈ ಒಂದು ಪ್ಲಾನ್ ನ ಮಾಡಿದ್ರು ಅಂತ ಈಗ ಅಪ್ಡೇಟ್ ಗಳು ಕೂಡ ಬಂದಿದೆ ಅಂತಾನೆ ಹೇಳ್ಬಹುದು. ನಿಮ್ಗೆ ನಾನು ರೀಸೆಂಟ್ ಆಗಿ ತಿಳಿಸಿದ್ದೆ, ನಮ್ಮ ಜೇ ಉಸೋ ಅವರು ರಾಯಲ್ ರಂಬಲ್ ನ ಗೆಲ್ತಾರೆ ಅನ್ನೋ ಒಂದು ಪ್ಲಾನ್ ನಮಗೆ ಡಿಸೆಂಬರ್ ಹಾಗೆ ಜನವರಿ ತಿಂಗಳಲ್ಲೇ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡು ಕೂತಿದ್ರು. ಬಟ್ ವಿಚಾರಗಳು ಲೀಕ್ ಆಗ್ತಿರೋ ರೀತಿ ಡಬ್ಲ್ಯೂ ಅವರು ಮ್ಯಾನೇಜ್ ಮಾಡಿದ್ರು ಅಂತ. ಹಾಗಾದ್ರೆ ಜೇ ಉಸೋ ಅವರು ಗಂತರ್ ಅವ್ರನ್ನ ಚೂಸ್ ಮಾಡ್ತಾರೆ ರಾಯಲ್ ರಂಬಲ್ ನ ಗೆದ್ದು ಅನ್ನೋ ಒಂದು ಪ್ಲಾನ್ ಯಾವಾಗ ರೆಡಿ ಆಗಿದ್ದು ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ರೀಸೆಂಟ್ ಆಗಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಗಂತರ್ ಹಾಗೆ ಜೇ ಉಸೋ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ತಲ್ಲ. ಹಾಲ್ ಆಫ್ ಎ ಸಡನ್ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಗಂತರ್ ಹಾಗೆ ಜೇ ಉಸೋ ಅವರ ನಡುವೆ ಮ್ಯಾಚ್ ನ ಬುಕ್ ಮಾಡಿದ್ರು. ನಾವು ಅವಾಗ ಏನ್ ಅನ್ಕೊಂಡ್ವಿ, ಓಕೆ ಗುರು, ಜೇ ಉಸೋ ಅವ್ರನ್ನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಪೋಸ್ಟರ್ ಅಲ್ಲಿ ಡಬ್ಲ್ಯೂ ಅವರು ಇಟ್ಟಿದ್ದಾರೆ, ಹಂಗೆ ಒಂದು ರ್ಯಾಂಡಮ್ ಮ್ಯಾಚ್ ನ ಕೊಡ್ತಾ ಇದ್ದಾರೆ ಅನ್ಕೊಂಡ್ವಿ. ಬಟ್ ಆ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಡಿಸೈಡ್ ಮಾಡಿದ್ರಂತೆ ಜೇ ಉಸೋ ಅವರು ರಾಯಲ್ ರಂಬಲ್ ನ ಗೆದ್ದು ಗಂತರ್ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ. ಅಂಡ್ ಅದಕ್ಕೋಸ್ಕರ ನಮ್ಮ ಜೇ ಉಸೋ ಅವ್ರನ್ನ ಅಂಡರ್ ಡಾಗ್ ಆಗಿ ತೋರಿಸಬೇಕು ಅಂತ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಗಂತರ್ ಅವರ ವಿರುದ್ಧ ಜೇ ಉಸೋ ಅವ್ರನ್ನ ಕ್ಲೀನ್ ಆಗಿ ಸೋಲಿಸಿದ್ರಂತೆ. ಅಂಡ್ ಅದಕ್ಕೋಸ್ಕರ ಸಾಟರ್ಡೆ ನೈಟ್ ಗಿಂತ ಮುಂಚೆ ನಮ್ಮ ಜೇ ಉಸೋ ಅವರು ಗಂತರ್ ಅವರ ಬಳಿ ಆ ರೀತಿ ಅದ್ಭುತವಾದ ಪ್ರೋಮೋನ ಕಟ್ ಮಾಡಿದ್ರು. ಅಂಡ್ ಈಗ ಎಲ್ಲರಿಗೂ ಕೂಡ ಗೊತ್ತು ಗೈಸ್, ಅಫಿಷಿಯಲ್ ಆಗಿ ಈಗ ಬುಕ್ ಆಗಿದೆ. ಅಂಡ್ 100% ನಮ್ಮ ಜೇ ಉಸೋ ಅವರೇ ಗೆಲ್ಲೋದು. 6 ಬಾರಿ ನಮ್ಮ ಜೇ ಉಸೋ ಅವರು ಗಂತರ್ ಅವರ ವಿರುದ್ಧ ಕ್ಲೀನ್ ಆಗಿ ಸೋತಿದ್ದಾರೆ. ಅಂಡ್ ಈಗ ಫೈನಲಿ ಗೆಲ್ಲಿಲ್ಲ ಅಂದ್ರೆ ಅವರ ಕ್ಯಾರೆಕ್ಟರ್ ಗೆ ಅರ್ಥನೇ ಇರೋದಿಲ್ಲ. ಸೊ ಒಂದ್ ರೀತಿ ಪ್ರೆಡಿಕ್ಟೇಬಲ್ ಮೇನ್ ಇವೆಂಟ್ ಅಂತಾನೆ ಹೇಳ್ಬಹುದು ಇದು. ಅಂಡ್ ಅದೇ ರೀತಿ ರಿಯಾಕ್ಷನ್ಸ್ ಗಳು ಕೂಡ ಇಂಟರ್ನೆಟ್ ಅಲ್ಲಿ ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್, ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಈ ಒಂದು ಮ್ಯಾಚ್ ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೇ.